ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ಚ್ 3 ರಕ್ತ ಚಂದ್ರಗ್ರಹಣ. ಸೊ ನಮ್ಮ ಬಾಲ್ಕನಿಯಿಂದ ನಾವು ಚಂದ್ರನನ್ನು ನೋಡ್ತಾ ಇದ್ದೀವಿ. ಇಟ್ಸ್ ಅಮೇಸಿಂಗ್ ಮೂಮೆಂಟ್ ನಾನು ಹೇಳ್ತಿದ್ದೀನಿ. ಇವಾಗ ಆಲ್ರೆಡಿ ರೆಡ್ ಮೂನ್ ನಮ್ಗೆ ವಿಸಿಬಲ್ ಇದೆ ನಮ್ಮ ಬಾಲ್ಕನಿಯಿಂದ. ಸೊ ನೋಡಿ ಎಷ್ಟು ಕೆಂಪು ಕಾಣ್ತಿದೆ ನೋಡಿ. ನಾನು ಇವಾಗ ಝೂಮ್ ಮಾಡ್ತಿದ್ದೀನಿ ನೋಡಿ. ಸೊ ಇಷ್ಟು ಕೆಂಪು ಕಾಣ್ತಿದೆ ಚಂದ್ರ ನಮ್ಮ ಬಾಲ್ಕನಿಯಿಂದ. ಸೊ ದಿಸ್ ಇಸ್ ಅ ವೆರಿ ಅಂತ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಈ ಥರ ಅಂತ ಫುಲ್ ಚಂದ್ರಗ್ರಹಣ, ಅದು ಕೂಡ ರಕ್ತ ಚಂದ್ರಗ್ರಹಣ ಅಂತ ಕರಿತೀವಲ್ಲ. ಸೊ ಅಮೇಝಿಂಗ್ ಇದೆ, ಅಮೇಝಿಂಗ್ ಅಂದ್ರೆ ಅಮೇಝಿಂಗ್ ಗೈಸ್. ಯಾವತ್ತು ಹಸು ಕಟ್ತೀವಿ ಯಾವಾಗ ಗೊತ್ತಾಗೋದಿಲ್ಲ, ಇಂಟೆನ್ಷನಲ್ ಅಲ್ಲ. ಇವತ್ತು ಇಂಟೆನ್ಷನಲಿ ಹಸು ಕಟ್ಟಿ ಉಂಟಲ್ಲ, ಆಗದಿಂದಲೇ ನೀರು ಕುಡಿಬೇಕು, ತಿನ್ಬೇಕು ಅಂತ ಅನಿಸ್ತದೆ. ಸೊ ನಾವಿವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಕ್ಲೀನಿಂಗ್. ಗುಡಿಸ್ತಾ ಇದ್ದಾಳೆ ಖುಷಿ, ಗುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಮನೆ. ಸೊ ಈಗ ನಾನು ಗುಡಿಸಿ ಉಜ್ಜಿದು ನೋಡಿ, ಅದೇ ಅತ್ತೆ ಸೊಸೆ ಸ್ನಾನ ಮಾಡಿ ರೆಡಿ ಆಗಿದ್ದಾರೆ. ಈಗ ನಾನು ಸ್ನಾನಕ್ಕೆ ಹೋಗುದು ಗೈಸ್. ಫುಲ್ ವರ್ಷದ ಫುಲ್ ನಾನು ಗೈಸ್. ಸ್ನಾನ ಮಾಡಿ ಬನ್ನಿ, ಓಕೆನಾ? ಇದು ಡಿನ್ನರ್ ನಾವೇ ಪ್ರಿಪೇರ್ ಮಾಡ್ಬೇಕು ಎಲ್ಲರೂ ಸೇರಿ. ಓಕೆ ಗೈಸ್, ವಿಲ್ ಸಿ ಯು ಲೇಟರ್. ಗೈಸ್ ಸ್ನಾನ ಆಯಿತು, ಫ್ರೆಶ್ ಅಪ್ ಆಗಿ ಫಸ್ಟು ಒಂದು ಟೀ ಮಾಡ್ಕೊಂಡ್ವಿ, ಎನರ್ಜಿ ಬೂಸ್ಟರ್ ನಮ್ಗೆ ಮಾತ್ರ. ಕೌಶಿ ಟೊಮೆಟೊ ಗೊಜ್ಜು ರೆಡಿ ಮಾಡ್ತಿದ್ದಾಳೆ, ಅಮ್ಮ ಚಪಾತಿಗೆ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ಎನರ್ಜಿಯಲ್ಲಿದ್ದಾರೆ, ಫುಲ್ ಜೋಶ್ ಆಯ್ತಾ. ಎನರ್ಜಿ ತೆಗಿಲಿಕ್ಕೆ ಎನರ್ಜಿ ಬೇಕು ಗೈಸ್. ಚಪಾತಿ ಲಟ್ಟತಾ ಇದ್ದಾಳೆ ಕೌಶಿ, ಸ್ಪೀಡ್. ಹೊಟ್ಟೆಯಲ್ಲಿ ಇಲಿ ಓಡ್ತಾ ಉಂಟು. ಈಗ ಹೆಗ್ಗಣ ಆಗಿದೆ ಇಲಿ ಹೋಗಿ. ಸ್ವಲ್ಪ ತಾಗೋ ಹುಲಿ ಆಗಿದೆ. ಅಮ್ಮ ಗೊಜ್ಜು ರೆಡಿ ಅಲ್ಲಮ್ಮ? ನೋಡಿ ಪ್ರಜ್ವಲ್ ಇವತ್ತೇನು ರಿಸರ್ಚ್ ಮಾಡ್ತಾ ಇದ್ದಾನೆ. ಓಲ್ಡ್ ಸಿಲೆಬಸ್ ರಿಕಾಲಿಂಗ್ ಮೇ ಬಿ. ಪ್ರಜ್ವಲ್ ಅನ್ನ ಕೇಳು, ಏನು ರಿಸರ್ಚ್ ಮಾಡಿದ ರಿಗಾರ್ಡಿಂಗ್ ರೆಡ್ ಮೂನ್ and the blood moon. Okay, explain it. ಗೈಸ್ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಸೊ ಚೈಲ್ಡ್ಹುಡ್ಡಲ್ಲಿ ಕಲ್ತಿದ್ವಿ, ಬಟ್ ಸ್ವಲ್ಪ ಮಿಸ್ ಆಗಿತ್ತು. ಅದಕ್ಕೆ ಈಗ ರೀಕಾಲ್ ಮಾಡಿದೆ ಇವತ್ತು ಹೇಗೋ ಅಂತ ಹೇಳಿದ್ರು. ರೆಡ್ ಮೂನ್ ಎಕ್ಲಿಪ್ಸ್ ಇತ್ತಲ್ಲ ಅಂತ. ಸೊ ಐ ಥಿಂಕ್ ನಿಮ್ಗೆ ಗೊತ್ತಿರ್ಬೋದು, ಬಟ್ ಜಸ್ಟ್ ನಾನೊಂದು ಏನು ರಿವಿಷನ್ ಥರ ಮಾಡಿದ್ದೀನಿ, ಅದನ್ನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಸೊ ಇದು ಆ್ಯಕ್ಚುಲಿ ಆ್ಯನಿಮೇಟೆಡ್ ರೆಪ್ರೆಸೆಂಟೇಷನ್ ಆಫ್ ಟುಡೇಸ್ ರೆಡ್ ಮೂನ್ ಎಕ್ಲಿಪ್ಸ್. ಸೊ ಇಲ್ಲೇನಂತಂತಂದರೆ ಯೂಶ್ವಲ್ ಆಗಿ ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿ ಹೀಗೆ ಬರೋದು ಯೂಶ್ವಲ್ ಡೇಸಲ್ಲಿ. ಬಟ್ ಎಕ್ಲಿಪ್ಸ್ ಡೇಸಲ್ಲಿ, ಈಗ ಲೂನರ್ ಎಕ್ಲಿಪ್ಸ್ ಡೇಸಲ್ಲಿ ಏನಾಗುತ್ತೆ ಅಂತಂದರೆ, ಭೂಮಿ ತನ್ನ ಅಕ್ಷೆಯಲ್ಲಿ ತಿರುಗಿ ಸೂರ್ಯ ಮತ್ತು ಚಂದ್ರ ನಡುವಲ್ಲಿ ಬರ್ತದೆ ಹೀಗೆ ಭೂಮಿಯ ಪೊಸಿಷನ್. ಓಕೆನಾ? ಸೊ ಯೂಶ್ವಲ್ ಆಗಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳ್ತಾ ಇರ್ತದೆ, ಭೂಮಿ ಮೇಲೆ ಬೀಳ್ತಾ ಇರ್ತದೆ. ಬಟ್ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಸೂರ್ಯನಿಂದ ಬರುವ ಎಲ್ಲ ಲೈಟ್ ರೇಸ್ಗಳು ಭೂಮಿ ಮೇಲೆ ಬೀಳ್ತದೆ, ಈ ಥರ ಪ್ರೊಜೆಕ್ಟ್ ಆಗುತ್ತೆ. ಬಟ್ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಹಗಲೊತ್ತಲ್ಲಿ ಆಕಾಶ ಬ್ಲೂ ಕಲರ್ಲಿ ಕಾಣುತ್ತೆ. ಹಾಗೆ ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ಆಲ್ಮೋಸ್ಟ್ ಆರೆಂಜಿಶ್ ಆರ್ ಯೆಲ್ಲೋಯಿಶ್ ಆರ್ ರೆಡ್ ಕಲರಿಗೆ ಕನ್ವರ್ಟ್ ಆಗುತ್ತೆ. ಸೊ ದಟ್ ಈಸ್ ಬಿಕಾಸ್ ಆಫ್ ರೇರಿಕ್ ಸ್ಕ್ಯಾಟ್ರಿಂಗ್ ಪ್ರಿನ್ಸಿಪಲ್ಸ್ ಆರ್ ಥಿಯರಿ ಅಂತ ಹೇಳ್ಬೋದು, ಆಯಿತಾ? ಸೊ ನಥಿಂಗ್ ಬಟ್, ಈಗ ಸೂರ್ಯನಿಂದ ಬರೋ ರೇಸ್ ಇರುತ್ತಲ್ಲ, ಅದರಲ್ಲಿ ವೈಲೆಟ್ ರೇಸ್ಗಳು, ಬ್ಲೂ ರೇಸ್ಗಳು, ರೆಡ್ ಎಲ್ಲ ಇರುತ್ತೆ. ಸೊ ಬ್ಲೂ ಮತ್ತು ವೈಲೆಟ್ ರೇದು ವೇವ್ ಲೆಂತ್ ಕಮ್ಮಿ ಇರುತ್ತೆ ಒಂದು. ಪ್ಲಸ್ ಈ ಅಟ್ಮಾಸ್ಫಿಯರಲ್ಲಿ ಬ್ಲೂ ಮತ್ತು ವೈಲೆಟ್ ರೇಗಳು ಅಟ್ಮಾಸ್ಫಿಯರ್ಲಿರೋ ಪಾರ್ಟಿಕಲ್ಸ್ಗೆ ಹಿಟ್ ಆಗಿ ದಟ್ ವಿಲ್ ಬಿ ಸ್ಕ್ಯಾಟರ್ಡ್ ಅಟ್ ದ ಮ್ಯಾಕ್ಸ್. ಭೂಮಿಗೆ ಬಂದರೂ ಇಲ್ಲಿ ಕಾಣ್ತಿದೆ ನೋಡಿ, ಬ್ಲೂ ರೇಸ್ ಈ ಝೋನಲ್ಲಿ, ಅಟ್ಮಾಸ್ಫಿಯರ್ ಝೋನಲ್ಲಿ ಬಂದು ಸ್ಕ್ಯಾಟರ್ಡ್ ಆಗಿ ಹೋಗ್ತಾ ಇದೆ, ಅಂದರೆ ಡಿವಿಯೇಟ್ ಆಗ್ತಿದೆ. ಬಟ್ ರೆಡ್ ರೇ ಆರ್ ಆರೆಂಜ್ ರೇಸ್ ಏನಾಗುತ್ತೆ ಅಂತ, ಅದ್ರ ವೇವ್ ಲೆಂತ್ ಜಾಸ್ತಿ. ಸೊ ಭೂಮಿ ಸರ್ಫೇಸಿಗೆ ಟಚ್ ಆಗಿ ಇದು ಚಂದ್ರನ ಮೇಲೆ ಬೀಳುತ್ತೆ, ಚಂದ್ರನ ಮೇಲೆ ಹೋಗುತ್ತೆ, ಸರ್ಫೇಸಿಗೆ ಹೋಗುತ್ತೆ. ಸೊ ಅದಕ್ಕೆ ನಾವೀಗ ಭೂಮಿಯಲ್ಲಿರುವವರು ಈ ಲೂನರ್ ಎಕ್ಲಿಪ್ಸ್ ಟೈಮಲ್ಲಿ ಚಂದ್ರನು ನಮಗೆ ರೆಡ್ ಆಗಿ ಕಾಣುತ್ತೆ. ಬಿಕಾಸ್ ಈ ರೀಜನ್ಲಿರೋರಿಗೆ ಮಾತ್ರ ಕಾಣುತ್ತೆ. ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ಇವತ್ತು ನೋಡಿ ಅಮೇರಿಕಾ ಆರ್ ಸರ್ಟನ್ ಪಾರ್ಟ್ ಆಫ್ ಏಷ್ಯಾ ಕಂಟ್ರೀಸಿಗೆ ಮಾತ್ರ ಕಂಡಿರೋದು. ಸೊ ನಾವು ಈ ಪಾರ್ಟಲ್ಲಿ ಇದ್ವಿ ಇವಾಗ ಎಕ್ಲಿಪ್ಸ್ ಆಗಬೇಕಾದ್ರೆ. ಸೊ ನಮಗೂ ಅಂತ ಹೇಳೋದು ಚಂದ್ರ ರೆಡ್ ಕಲರ್ ಕಂಡಿತ್ತು. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ನ್ಯಾಚುರಲ್ ಥಿಂಗ್ ಯೂಸ್ ಟು ಹ್ಯಾಪನ್. ಐ ಥಿಂಕ್ ನಿಮ್ದು ಇವಾಗ ಒಂದು ಸಮ್ ರಿವಿಷನ್ ಥರ ಆಯ್ತು ಅಂದ್ಕೊಳ್ತಿದ್ದೀನಿ. ಸೊ ಈ ಬ್ಲಾಗನ್ನು ಆ್ಯಕ್ಚುಲಿ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ಇಫ್ ಯು ಗೈಸ್ ಲೈಕ್ ಆ ವಿಡಿಯೋ, ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಪೋರ್ಟ್ ಅಸ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು, ಬಾಯ್.